ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿ ವೀಕ್ಷಕ ಬಾಂಧವರಿಗೆಲ್ಲ ಈ ಅಕ್ಷಯ ತೃತೀಯದ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ, ಈ ಅಕ್ಷಯ ತೃತೀಯ ಸಮಸ್ತರಿಗೂ ಸಕಲ ಶುಭವನ್ನು ತರಲಿ. ಬನ್ನಿ ವೀಕ್ಷಕರೇ, ಈ ಅಕ್ಷಯ ತೃತೀಯ ಎಂದು ಬಂದಿದೆ, ಯಾವ ದಿನಾಂಕದಂದು ನಾವು ಆಚರಣೆಯನ್ನು ಮಾಡಬೇಕು, ಇದರ ಮಹತ್ವವೇನು ಎನ್ನುವುದನ್ನು ತಿಳಿದುಕೊಳ್ಳೋಣ. ಇದೇ ಏಪ್ರಿಲ್ 30ರಂದು ಬುಧವಾರದಂದು ಈ ಅಕ್ಷಯ ತೃತೀಯ ಹಬ್ಬದ ಆಚರಣೆಯನ್ನು ನಾವುಗಳು ಮಾಡ್ತಾ ಹೋಗ್ತೀವಿ. ಈ ಅಕ್ಷಯ ತೃತೀಯದು ಪ್ರಾರಂಭ ಆಗ್ತಾ ಇರೋದು ಏಪ್ರಿಲ್ 29, 2025 ಸಂಜೆ 5:31 ಪ್ರಾರಂಭವಾಗಿ ಏಪ್ರಿಲ್ 30 ಮಧ್ಯಾಹ್ನ 2:12 ಮುಕ್ತಾಯಗೊಳ್ಳಲಿದೆ. ಹೀಗಾಗಿ ನಾವು ಏಪ್ರಿಲ್ 29ರಿಂದ ತೃತೀಯ ತಿಥಿ ಪ್ರಾರಂಭ ಆಗಿರೋದ್ರಿಂದ ವೈಶಾಖ ಮಾಸದ ತೃತೀಯ ಸಂಜೆ ಸಂಧ್ಯಾಕಾಲ ಗೋಧೂಳಿ ಮುಹೂರ್ತದಲ್ಲಿ ಸಾಕ್ಷಾತ್ ಭಗವಂತ ಮಹಾವಿಷ್ಣುವಿನ 6ನೇ ಅವತಾರವಾದ ಪರಶುರಾಮ ಮಹರ್ಷಿಗಳು ಅವತಾರವನ್ನು ಎತ್ತಿದ ದಿನ ಅಂತಂದು ನಮ್ಮ ಶಾಸ್ತ್ರಗಳು ತಿಳಿಸ್ತಾ ಹೋಗುತ್ತೆ. ಹೀಗಾಗಿ ಸಂಧ್ಯಾಕಾಲ ಗೋಧೂಳಿ ಮುಹೂರ್ತದಲ್ಲಿ ನಮಗೆ ತೃತೀಯ ತಿಥಿ ಸಿಗ್ತಾ ಇರೋದು ಮಂಗಳವಾರ 29ನೇ ತಾರೀಕಿನ ಸಂಜೆ ಆಗಿರೋದ್ರಿಂದ ನಾವು ಸಂಜೆ ಪರಶುರಾಮನ ಆರಾಧನೆಗಳನ್ನು, ಅವರ ಧ್ಯಾನಗಳನ್ನು ಮಾಡುವುದು, ಅವರ ಆರಾಧನೆಯನ್ನು ಮಾಡೋದರಿಂದ ಇಡೀ ನಮ್ಮ ಮನೆಯಲ್ಲಿ ಒಂದು ಧನಾತ್ಮಕ ಚೈತನ್ಯವೂ ಸಹ ಉಂಟಾಗ್ತಾ ಹೋಗುತ್ತೆ. ಇನ್ನು ಈ ಅಕ್ಷಯ ತೃತೀಯ ಇದೇ ಬುಧವಾರ ಏಪ್ರಿಲ್ 30ರಂದು ಆಚರಣೆಯನ್ನು ಮಾಡಬೇಕಾಗುತ್ತೆ. ಆದ್ದರಿಂದ ಬನ್ನಿ, ಈ ಅಕ್ಷಯ ತೃತೀಯದ ಪೂಜಾ ಮುಹೂರ್ತಗಳನ್ನು ಸಹ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬೆಳಿಗ್ಗೆ 6:05 ಪ್ರಾರಂಭವಾಗಿ ಮಧ್ಯಾಹ್ನ 12:23 ಸಹ ಈ ಅಕ್ಷಯ ತೃತೀಯದ ಪೂಜಾ ಮುಹೂರ್ತ ಇರುತ್ತೆ. ಈ ಅಕ್ಷಯ ತೃತೀಯದ ಸುಸಂದರ್ಭದಲ್ಲಿ ನಾವುಗಳು ಏನನ್ನ ಮಾಡಬೇಕು, ಏನನ್ನ ಮಾಡೋದ್ರಿಂದ ನಾವು ಈ ಅಕ್ಷಯವಾದ ಪುಣ್ಯ ಫಲಗಳನ್ನು ಪಡೆಯಬಹುದು ಅನ್ನೋದನ್ನ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ, ನಮ್ಮ ಶಾಸ್ತ್ರದಲ್ಲಿ ತಿಳಿಸಿದಂತೆ ವೈಶಾಖ ಮಾಸದ ಶುದ್ಧ ತೃತೀಯ ತಿಥಿಯನ್ನು ನಾವು ಅಕ್ಷಯ ತೃತೀಯ ಅಂತಂದು ಹೇಳಿ ಕರಿತೀವಿ. ಇನ್ನು ಈ ಅಕ್ಷಯ ತೃತೀಯದಂದು ನಮ್ಮ ಕರುನಾಡಿಗೆ ಒಂದು ಹೆಮ್ಮೆಯ ವಿಚಾರ ಏನಂತಂದರೆ, ನಮ್ಮ ಕರುನಾಡಿನಲ್ಲಿ ಜನಿಸಿ ಅಪಾರ ಕೀರ್ತಿಯನ್ನು ಗಳಿಸಿದಂಥ ಮತ್ತು ಧರ್ಮಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನು ಕೊಟ್ಟಂತಹ ದಯೇ ಧರ್ಮದ ಮೂಲವಯ್ಯ ಎಂಬ ವಾಕ್ಯವನ್ನು ನೀಡಿ 12ನೇ ಶತಮಾನದಲ್ಲಿ ಪುನಃ ಸ್ತ್ರೀ ಸ್ವಾತಂತ್ರ್ಯಕ್ಕೋಸ್ಕರ ಒಂದು ಮಹಾನ್ ಚಳುವಳಿಯನ್ನೇ ಆರಂಭಿಸಿ ಇಡೀ ವೀರಶೈವ ಧರ್ಮೋದ್ಧಾರವನ್ನು ಪುನಃ ಸ್ಥಾಪಿಸಿದಂತಹ ಕೀರ್ತಿ ಜಗಜ್ಯೋತಿ ವಿಶ್ವಗುರು ಬಸವಣ್ಣವರಿಗೆ ಸಲ್ಲುತ್ತಾ ಹೋಗುತ್ತೆ. ಇಂತಹ ಮಹಾನ್ ವಿಶ್ವಗುರು, ವಿಶ್ವ ಚೈತನ್ಯವಾದ ಬಸವಣ್ಣನವರು ಆವಿರ್ಭವಿಸಿದ ದಿನವೂ ಸಹ ಈ ಅಕ್ಷಯ ತೃತೀಯ ಆಗಿದೆ. ನೋಡಿ, ಅಲ್ಲಿ ಭಗವಾನ್ ವಿಷ್ಣುವಿನ 6ನೇ ಅವತಾರ ಆಗಿದ್ದರೆ ಇಲ್ಲಿ ಶಿವನ ಅಂಶದಿಂದ ಬಂದಂತಹ ಮಹಾ ಶಿವಶರಣ ಜಗಜ್ಯೋತಿ ವಿಶ್ವಗುರು ಬಸವಣ್ಣವರು ಸಹ ಆವಿರ್ಭವಿಸಿ ನಮ್ಮ ಸಮಾಜಕ್ಕೆ ಅದೆಷ್ಟೋ ಕಲ್ಮಶಗಳನ್ನು ದೂರವನ್ನು ಮಾಡಿ ನಾಡಿನಾದ್ಯಂತ ಶರಣ ಧರ್ಮವನ್ನು ಬಿತ್ತರಿಸಿದ ಮಹಾ ಸುದಿನವಾಗಿದೆ. ಇಂತಹ ಮಹಾ ಪುಣ್ಯ ದಿನದಲ್ಲಿ ನಾವುಗಳು ಸಹ ಅಂತಹ ಮಹಾ ಶಿವಶರಣರನ್ನು ಭಜಿಸಿ ಧನ್ಯರಾಗೋಣ. ಅಂತಹ ಬಸವಣ್ಣನವರ
ಒಂದೊಂದು ತತ್ವಗಳನ್ನು ಸಹ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಜೀವನವೇ ಅತ್ಯಂತ ಪರಮ ಪಾವನವಾಗುತ್ತೆ, ಜೀವನವೇ ಸಹ ಒಂದು ಧನ್ಯವಾಗುತ್ತೆ. ಅಂತಹ ಪ್ರತಿಯೊಂದು ವಚನಗಳನ್ನು ಸಹ ನಾವು ಪರಿಪಾಲನೆಯನ್ನ ಮಾಡಬೇಕು. ಆಗ ಮಾತ್ರ ನಮ್ಮ ಜೀವನದಲ್ಲಿ ಅತ್ಯಂತ ಮಹಾ ಯಶಸ್ಸನ್ನ ನಾವು ಪಡಿತಾ ಹೋಗ್ತೀವಿ ವೀಕ್ಷಕರೇ. ಈ ಅಕ್ಷಯ ತೃತೀಯದ ಮಹತ್ವವೇನು? ಅಕ್ಷಯ ಅಂತಂದ್ರೇನು? ವೃದ್ಧಿ ಆಗುವುದು, ಎಂದಿಗೂ ಬರಿದಾಗದೇ ಇರುವುದು. ನೋಡಿ, ಕ್ಷಯ ಅಂದರೆ ಕಡಿಮೆ ಆಗುವುದು, ಕ್ಷೀಣಿಸೋದು ಅಂತಂದೇಳಿ ಅರ್ಥ ಬರುತ್ತೆ. ಯಾಕೆ ಈ ಅಕ್ಷಯ ತೃತೀಯ ಅಂತಂದೇಳಿ ಕರಿತೀವಿ ಅಂತಂದರೆ, ವೈಜ್ಞಾನಿಕವಾಗಿ ನಮ್ಮ ಅನೇಕ ತಾಳೆಗರಿಗಳ ಕಾಲಜ್ಞಾನದ ಗ್ರಂಥಗಳ ಪ್ರಕಾರ ಮೇಷದಲ್ಲಿ ರವಿ ಸ್ಥಿತನಿದ್ದು ವೃಷಭದಲ್ಲಿ ಚಂದ್ರ ಸ್ಥಿತನಾಗಿರುವಾಗ ತೃತೀಯ ಬಂದಾಗ ಅಂತಹ ಶುಭ ತಿಥಿಯನ್ನ, ವೈಶಾಖ ಮಾಸದಲ್ಲಿರುವ ಶುದ್ಧ ತೃತೀಯ ತಿಥಿಯನ್ನು ನಾವು ಅಕ್ಷಯ ತೃತೀಯ ಅಂತಂದೇಳಿ ಕರಿತೀವಿ. ನೋಡಿ, ಈ ಅಕ್ಷಯ ತೃತೀಯ ಅನ್ನೋದಕ್ಕೆ ಕಾರಣ ಅಂತಂದ್ರೆ ನೋಡಿ, ಎಂದಿಗೂ ಬರಿದಾಗದಿರುವುದು. ಇಂತಹ ಶುಭ ದಿನವನ್ನ ಬಂದಾಗ ನಾವುಗಳು ಯಾವ ರೀತಿಯಿಂದ ಈ ಮಹಾ ಪರ್ವಕಾಲವನ್ನ ನಾವು ಸದುಪಯೋಗವನ್ನ ಮಾಡಿಕೊಳ್ಳಬೇಕು. ಇದರ ಮಹತ್ವವೇನು ಒಂದು ನಾವು ತಿಳಿದುಕೊಂಡ್ವಿ. ಒಂದು, ಭಗವಾನ್ ಪರಶುರಾಮರು ಅವತಾರವನ್ನ ಮಾಡಿ ಲೋಕೋದ್ಧಾರವನ್ನ ಮಾಡಿದ್ದು. ಇನ್ನು ಮತ್ತು ಶಿವಶರಣರಾದ ಮತ್ತು ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರು ಸಹ ಅವತಾರವನ್ನ ತಾಳಿದ ಶುಭ ದಿನವಾಗಿದೆ. ಇಂತಹ ಶುಭ ದಿನದಲ್ಲಿ ನಾವುಗಳು ಈ ಅಕ್ಷಯ ತೃತೀಯ ದಿನ ಏನನ್ನ ಮಾಡಬೇಕು ಎಲ್ಲವನ್ನ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ. ಈ ಅಕ್ಷಯ ತೃತೀಯದಂದು ನಾವುಗಳು ಏನನ್ನ ಮಾಡಬೇಕು, ಏನನ್ನ ಮಾಡೋದರಿಂದ ನಾವು ಈ ಅಕ್ಷಯವಾದ ಪುಣ್ಯವನ್ನ ನಾವು ಸಂಪಾದನೆಯನ್ನ ಮಾಡಬಹುದು. ಈ ದಿನ ಬೆಳಿಗ್ಗೆನೆ ಎದ್ದು ಸೂರ್ಯೋದಯಕ್ಕಿಂತ ಮುಂಚೆ ಅಭ್ಯಂಜನ ಸ್ನಾನವನ್ನು ಮಾಡಿ, ಸಾಧ್ಯವಾದಷ್ಟು ಪುಣ್ಯ ನದಿಗಳ ಸ್ನಾನವನ್ನ ಮಾಡೋದು, ಸಮುದ್ರ ಸ್ನಾನಗಳನ್ನು ಮಾಡುವುದು ಮತ್ತು ನದಿಗಳ ಪುಣ್ಯ ಸಂಗಮ ತೀರದಲ್ಲಿ ಸ್ನಾನಾದಿಗಳನ್ನು ಆಚರಿಸುವುದರಿಂದ ವಿಶೇಷವಾದ ಪುಣ್ಯವನ್ನು ನಾವು ಪಡಿತಾ ಹೋಗ್ತೀವಿ. ಮತ್ತು ಗುರು ಹಿರಿಯರಿಂದ ಆಶೀರ್ವಾದವನ್ನು ಪಡೆಯುವುದು, ತಾಯಿ ತಂದೆಗಳಿಂದ ಆಶೀರ್ವಾದವನ್ನು ಪಡೆಯುವುದು, ಅವರ ಪಾದ ಪೂಜೆಗಳನ್ನು ಮಾಡುವುದರಿಂದಲೂ ಸಹ ವಿಶೇಷವಾದ ಪುಣ್ಯ ಸಂಪಾದನೆಯನ್ನು ನಾವು ಮಾಡ್ತಾ ಹೋಗ್ತೀವಿ ವೀಕ್ಷಕರೇ. ಮತ್ತು ಈ ದಿನ ನಾವು ಏನೇ ಒಂದು ಮಾಡಿದ್ರೂ ಸಹ ಅದು ಅಕ್ಷಯವಾಗುತ್ತೆ. ನಾವು ದೃಢ ಸಂಕಲ್ಪವನ್ನ ಮಾಡುವುದರಿಂದ ಯಾವುದನ್ನು ನೀವು ಸಂಕಲ್ಪವನ್ನಾಗಿ ತೆಗೆದುಕೊಳ್ತೀರೋ ಅದು ಅಕ್ಷಯವಾಗುತ್ತೆ. ಆದ್ದರಿಂದ ಬೆಳಗಿನ ಜಾವದಲ್ಲಿ ಅಭ್ಯಂಜನ ಸ್ನಾನವನ್ನ ಮಾಡಿ ಗುರು ಹಿರಿಯರ ಆಶೀರ್ವಾದದಿಂದ ಪ್ರಥಮದಲ್ಲಿ ಗಣೇಶನನ್ನ ಪೂಜೆಯನ್ನ ಮಾಡಿ ಮತ್ತು ಗುರುಗಳ ಆರಾಧನೆಯನ್ನ ಮಾಡಿ ಮತ್ತು ನಿಮ್ಮ ಕುಲದೇವರ ಮತ್ತು ಮಹಾಲಕ್ಷ್ಮಿಯ ಆರಾಧನೆಯನ್ನ ಮಾಡಬೇಕು. ಏಕೆಂದರೆ ನೋಡಿ, ಈ ಸಲ ಬುಧವಾರ ಬಂದಿರೋದು ಮಹಾಲಕ್ಷ್ಮಿಯ ಕೃಪೆಯನ್ನು ತೋರ್ತಾ ಇದೆ. ಲಕ್ಷ್ಮೀನಾರಾಯಣರ ಅನುಗ್ರಹದಲ್ಲಿ ಈ ಅಕ್ಷಯ ತೃತೀಯ ನಡೀತಾ ಇರೋದ್ರಿಂದ ಆ ಲಕ್ಷ್ಮೀ ನಾರಾಯಣರ ಅನುಗ್ರಹವು ಸಹ ಸಮಸ್ತ ಭಕ್ತಾದಿಗಳಿಗೆ ಇಡೀ ಲೋಕಕ್ಕೆ ಉಂಟಾಗ್ತಾ ಇದೆ. ಇಂತಹ ಶುಭ ದಿನದಲ್ಲಿ ನಾವು ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡೋದು ಸೂಕ್ತ. ಏನನ್ನ ಮಾಡಬಾರದು ಅಂತಂದ್ರೆ, ದಯವಿಟ್ಟು ಮನೆಯಲ್ಲಿ ನಿಮ್ಮ ಮಕ್ಕಳಿಗಿರಲಿ ಮತ್ತು ಮನೆಯಲ್ಲಿ ಕೆಟ್ಟ ಪದಗಳನ್ನ ಈ ದಿನ ಬಳಸೋದು ಸೂಕ್ತವಲ್ಲ. ಮತ್ತು ಮನೆಯಲ್ಲಿ ಯಾವುದೇ ರೀತಿಯಿಂದ ನಕಾರಾತ್ಮಕ ಕ್ರಿಯೆಗಳನ್ನ ಮತ್ತು ಅನೇಕ ರೀತಿಯ ಯಾವುದೇ ಪಾಪ ಕಾರ್ಯಗಳನ್ನು ಸಹ ನಿಷಿದ್ಧ ಮಾಡುವುದು ತುಂಬಾ ಒಳಿತಾಗಿದೆ. ಈ ಅಕ್ಷಯ ತೃತೀಯದ ಮಹತ್ವವೇನು? ಹೌದಲ್ಲ ವೀಕ್ಷಕರೇ, ಯಾಕೆ ಈ ಅಕ್ಷಯ ತೃತೀಯ ಇಷ್ಟೊಂದು ಮಹತ್ವವನ್ನು ಪಡೆಯಿತು? ಸನಾತನ ಪರಂಪರೆಯಿಂದ ಇಂಥ ಮಹತ್ವ ಪಡೆದ
ಇಂತಹ ಅಕ್ಷಯ ತೃತೀಯದಲ್ಲಿ ಇಂದಿನ ಇಂತಹ ಆಧುನಿಕ ಕಾಲದಲ್ಲಿ ನಾವು ಏನನ್ನ ಮಾಡ್ತಾ ಇದ್ದೀವಿ, ಹಿಂದಿನ ನಮ್ಮ ಋಷಿಮುನಿಗಳು ಏನನ್ನ ಮಾಡಿದರು, ಇದರ ಹಿನ್ನೆಲೆ ಏನು? ಅಕ್ಷಯ ತೃತೀಯದು ಇದಕ್ಕೆ ಅನೇಕ ರೀತಿಯಿಂದ ಹಿನ್ನೆಲೆಗಳು ನಮ್ಮ ಶಾಸ್ತ್ರದಲ್ಲಿ ದೊರಕ್ತಾ ಹೋಗ್ತವೆ. ಬನ್ನಿ ಅವನ್ನೆಲ್ಲ ವೈಜ್ಞಾನಿಕವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೆಯದಾಗಿ ಒಂದು ಮಹಾಭಾರತದ ಸನ್ನಿವೇಶವನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಧರ್ಮರಾಯರೆಲ್ಲರ ಮಹಾಭಾರತದಲ್ಲಿ ಇಂದ್ರಪ್ರಸ್ಥವನ್ನ ಸ್ಥಾಪನೆಯನ್ನ ಮಾಡಿ ರಾಜಸೂಯ ಯಾಗವನ್ನ ಮಾಡಬೇಕು ಅಂತಂದೇಳಿ ಆ ಯಾಗಕ್ಕೆ ಸರ್ವರನ್ನು ಆಹ್ವಾನ ಮಾಡ್ತಾರೆ. ಮತ್ತು ಈ ಮಹಾಯಾಗದಲ್ಲಿ ಪಾದ ಪೂಜೆಯನ್ನ ಮಾಡಿ ಆ ಮಹಾಯಾಗದ ಪುಣ್ಯವನ್ನ ಸಮರ್ಪಣೆಯನ್ನ ಯಾರಿಗೆ ಮಾಡಬೇಕು ಅಂದಾಗ ಧರ್ಮರಾಯರು ಒಪ್ಪಿಕೊಳ್ಳೋದು ಪರಮ ಭಗವಂತನಾದ ಶ್ರೀಕೃಷ್ಣನನ್ನೇ ಮಹಾಸಿಂಹಾಸನದಲ್ಲಿ ಕುಳ್ಳಿರಿಸಿ ಅವರ ಪಾದ ಪೂಜೆಯನ್ನು ಮಾಡಿ ಸಕಲ ಪುಣ್ಯವನ್ನು ಅವರ ಪಾದಗಳಿಗೆ ಅರ್ಪಣೆಯನ್ನ ಮಾಡೋಣ ಅಂತಂದೇಳಿ ಒಮ್ಮತದಿಂದ ಸೂಚನೆಯನ್ನ ಮಾಡ್ತಾರೆ. ಆದರೆ ಕೆಲವೊಂದು ಕೌರವರ ಪಕ್ಷದಲ್ಲಿ ಅಸಮಾಧಾನ ಉಂಟಾಗುತ್ತೆ. ನೋಡಿ ಎಂತಹ ವಿಪರ್ಯಾಸ. ಅದರ ಜೊತೆಯಲ್ಲಿ ಕೌರವರಿಗೆ ಜೊತೆಯಾಗಿ ಶಿಶುಪಾಲರು ಸಹ ಅವರಿಗೆ ಒಟ್ಟಿಗೆಯಾಗಿ ಶ್ರೀಕೃಷ್ಣನನ್ನ ದೂಷಣೆಯನ್ನ ಮಾಡ್ತಾ ಹೋಗ್ತಾರೆ. ಆದರೆ ಶಿಶುಪಾಲನ ತಾಯಿಗೆ ಶ್ರೀಕೃಷ್ಣ ವರವನ್ನ ನೀಡ್ತಾರೆ. 100 ತಪ್ಪುಗಳನ್ನು ಸಹ ಮನ್ನಿಸ್ತೀನಿ ಅಂತಂದೇಳಿ ಹೇಳಿರ್ತಾನೆ. ನಿನ್ನ ಮಗ ಮಾಡುವ 100 ತಪ್ಪುಗಳನ್ನೂ ಸಹ ನಾನು ಮನ್ನಿಸ್ತೀನಿ. ಆ ಒಂದು ಕಾರಣಕ್ಕೋಸ್ಕರನೇ ಈ ಯಾಗದಲ್ಲಿ ಅವನು ಮಾಡಿದಂತಹ ಆ 100 ತಪ್ಪುಗಳನ್ನ ಮನ್ನಿಸ್ತಾನೆ. ಆದರೆ 101ನೇ ತಪ್ಪಿಗೆ ಭಗವಂತ ಶ್ರೀಕೃಷ್ಣ ಹೇಳ್ತಾನೆ, ಶಿಶುಪಾಲ, ನಿನ್ನ ತಾಯಿಗೆ ಕೊಟ್ಟ ನಾನು ವಾಗ್ದಾನವನ್ನ ನೀನು ಇಂದು ಮೀರಿ ಹೋಗಿದೀಯಾ. 100 ತಪ್ಪುಗಳನ್ನ ಮಾಡಿಬಿಟ್ಟಿದೀಯಾ. ಆದರೂ ಸಹ ನಿನಗೆ ಪ್ರಾಯಶ್ಚಿತ್ತವನ್ನ ಕೊಡ್ತಾ ಇದ್ದೀನಿ. ಇನ್ನು ಮುಂದೆನಾದರೂ ತಿದ್ದುಕೋ, ಇಂತಹ ದುಷ್ಟತನದ ಹಾದಿಯನ್ನ ಹಿಡಿಯಬೇಡ ಅಂತಂದ್ರೂ ಸಹ ನಮ್ಮಲ್ಲಿರುವ ಅಸೂರಿ ಶಕ್ತಿಯಿಂದ ನಾವುಗಳು ಸನ್ಮಾರ್ಗವನ್ನ ಹುಡುಕೋದೇ ಇಲ್ಲ. ಇಂತಹ ದುಷ್ಟತನದಲ್ಲೇ ನಾವು ಇರ್ತೀವಿ. ಮತ್ತೆ ಭಗವಂತನ ಮೇಲೆ ದೂಷಣೆಯನ್ನ ಮಾಡಲಿಕ್ಕೆ, ಅಂತಹ ಪಾಪಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ನೋಡಿ, ಪರಮ ದಯಾಳುವಾದ ಭಕ್ತವತ್ಸಲನಾದ ಶ್ರೀಕೃಷ್ಣ ಪರಮಾತ್ಮ ತನ್ನ ಸುದರ್ಶನ ಚಕ್ರದಿಂದ ಶಿಶುಪಾಲನ ಶಿರಚ್ಛೇದನವನ್ನ ಮಾಡ್ತಾರೆ. ಹೀಗೆ ಸುದರ್ಶನ ಪ್ರಯೋಗದಿಂದ ಸ್ವಾಮಿಯ ತೋರು ಬೆರಳಿಗೆ ಸ್ವಲ್ಪ ಗಾಯ ಉಂಟಾಗಿ ರಕ್ತ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ರಕ್ತ ಬರೋದನ್ನ ನೋಡಿ ಪಕ್ಕದಲ್ಲೇ ಇದ್ದ ನೋಡಿ ಅಷ್ಟೂ ಸಭಿಕರು ಶ್ರೀಕೃಷ್ಣನನ್ನು ನೋಡ್ತಾ ಇರ್ತಾರೆ. ಆದರೆ ಅಷ್ಟೂ ಸಭಿಕರಲ್ಲಿ ಆ ರಕ್ತವನ್ನ ನೋಡಿ ತನ್ನ ಹೃದಯವೇ ಕರಗಿ ಹೋಯಿತು. ಅಯ್ಯೋ, ನನ್ನ ಭಗವಂತ ಶ್ರೀಕೃಷ್ಣನ ಬೆರಳಿನಲ್ಲಿ ರಕ್ತ ಸುರಿತಾ ಇದೆಯಲ್ಲ ಅಂತಂದೇಳಿ ತನ್ನ ವಸ್ತ್ರವನ್ನೇ, ತನ್ನ ಸೆರಗನ್ನೇ ಸಹಿತನು ಅಂತ ರೇಷ್ಮೆ ವಸ್ತ್ರವನ್ನ ಹರಿದು, ಯಾರಪ್ಪ ಅಂತಂದ್ರೆ ದ್ರೌಪದಿ ಮಾತೆ. ನೋಡಿ ಎಂತಹ ಮಾತೃವಾತ್ಸಲ್ಯ, ಭಗವಂತನ ಕೈನಲ್ಲಿ ಬರ್ತಾ ಇದೆಯಲ್ಲ ಅಂತಂದೇಳಿ ತನ್ನ ಉತ್ಕೃಷ್ಟವಾದ ಸೀರೆಯನ್ನ ಸಹ ತನ್ನ ಸೆರಗನ್ನ ಹರಿದು ಬಿಡ್ತಾಳೆ. ನೋಡಿ, ಮಹತ್ವ ಸೀರೆಗಿಲ್ಲ. ಸೀರೆಗೆ ಇಲ್ಲಿ ಮಹತ್ವ ಎಲ್ಲಿದೆ? ಶ್ರೀಕೃಷ್ಣನ ಬೆರಳಿಂದ ರಕ್ತ ಸೋರ್ತಾ ಇದೆಯಲ್ಲ ಅಂತಂದು. ಆದ್ರೆ ನಾವು ಇವತ್ತಿನ ದಿನ ಆಧುನಿಕ ಕಾಲದಲ್ಲಿ ಏನಪ್ಪ ಹುಡ್ತೀವಿ ಅಂತಂದ್ರೆ ಬೇರೆ ಯಾವ್ದಾರ ಕಾಟನ್ ತಗೊಂಬ. ಆದರೆ ನೋಡಿ ಎಂತಹ ಹೃದಯ ದ್ರೌಪದಿ. ಅಂತಹ ಉತ್ಕೃಷ್ಟವಾದ ವಸ್ತ್ರವನ್ನೇ ಹರಿದು ಹಾಕಿ ಹೋಗಿ ಆ ಬಟ್ಟೆಯ ತುಂಡಿನಿಂದ
ಪರಮ ಭಗವಂತನಾದ ಭಕ್ತವತ್ಸಲನಾದ ಶ್ರೀಕೃಷ್ಣನ ತೋರು ಬೆರಳಿಗೆ ಆ ಬಟ್ಟೆಯನ್ನು ಸುತ್ತುತ್ತಲೇ ಆ ರಕ್ತ ನಿಲ್ಲುತ್ತದೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, ಇಂತಹ ಸುದಿನ ಎಂತಹ ದಾನವನ್ನ ನೀನು ಮಾಡಿಬಿಟ್ಟು ಎಂತಹ ಪುಣ್ಯವಂತೆ ಆಗಿಬಿಟ್ಟಿಯಮ್ಮ ನೀನು. ಈ ದಾನವನ್ನ ನಾನು ಯಾವ ರೀತಿಯಿಂದ ತೀರಿಸಲು ನನಗೆ ಗೊತ್ತಾಗ್ತಾ ಇಲ್ಲ. ಈ ದಿನ ನೀನು ಮಾಡಿದಂತಹ ಈ ಮಹಾದಾನ ನನಗೆಷ್ಟು ತೀರಿಸ್ಲಿಕ್ಕೂ ಸಾಧ್ಯ ಆಗಲ್ಲ ಅಂತಂದು ಭಗವಂತ ಅಂತಹ ಪುರುಷೋತ್ತಮನಾದ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಯಾಕಂತಂದ್ರೆ ಆ ದಿನ ಅಕ್ಷಯ ತೃತೀಯ. ನೋಡಿ, ಕೊಂಚ ಸ್ವಲ್ಪ ರೇಷ್ಮೆ ನೂಲನ್ನ ಅವಳು ದಾನವನ್ನ ಮಾಡಿದ್ದು. ಅದು ದಾನ ಮಾಡಬೇಕು ಅಂತಂದಲ್ಲ, ಒಂದು ಪ್ರೀತಿ, ಅಲ್ಲಿ ಆ ಭಕ್ತಿ, ತನ್ನ ಭಗವಂತನ ಕೈಯಿಂದ ರಕ್ತ ಬರ್ತಾ ಇದೆಯಲ್ಲ ಅಂತಂದೇಳಿ ಇದನ್ನು ಮಾಡೋದಕ್ಕೆ ಭಗವಂತ ಅಲ್ಲಿ ವಾಗ್ದಾನ ನೀಡ್ತಾ ಇದ್ದಾನೆ. ಈ ದಾನವನ್ನು ನಾನು ಸ್ವೀಕಾರವನ್ನು ಮಾಡಿದ್ದೀನಿ, ಮುಂದೊಂದು ದಿನ ನಿನಗೆ ಈ ದಾನದಿಂದ ಅಕ್ಷಯವಾದ ಪುಣ್ಯ ಫಲ ಸಿಗಲಿ. ಆದ್ದರಿಂದ ನಾವುಗಳು ಶಾಸ್ತ್ರದಲ್ಲಿ ನೋಡಿದ್ದೀವಿ, ಭಗವಂತನಿಗೆ ನಾವು ಒಂದನ್ನ ಕೊಟ್ರೆ ಭಗವಂತ ನಮಗೆ 1000 ಪಟ್ಟನ್ನ ಕೊಡ್ತಾನಂತೆ. ನಾವು ಶ್ರದ್ಧಾ ಭಕ್ತಿಯಿಂದ ಒಂದನ್ನ ಕೊಟ್ರೆ ಅವನು 1000ವನ್ನ ನೀಡ್ತಾನೆ ಅನ್ನೋದಕ್ಕೆ ಮುಂದಿನ ಮಹಾಭಾರತದಲ್ಲಿ ನಿದರ್ಶನವೇ ಆಗಿದೆ. ನೋಡಿ, ಆ ರೇಷ್ಮೆ ವಸ್ತ್ರದ ತುಣುಕನ್ನ ಆ ದ್ರೌಪದಿ ತಾಯಿ ಶ್ರೀಕೃಷ್ಣನಿಗೆ ಕೊಟ್ಟಿದ್ದಕ್ಕೋಸ್ಕರನೇ ಮುಂದೆ ಅಕ್ಷಯವಾದ ವಸ್ತ್ರದಾನವನ್ನೇ ಭಗವಂತ ಅಲ್ಲಿ ಮಾಡಿದ. ಇಲ್ಲಿ ನೋಡಿ, ಕಿಂಚಿತ್ ವಸ್ತ್ರವನ್ನ ದಾನವನ್ನ ಮಾಡಿದಕ್ಕೆ ದ್ರೌಪದಿ ಅಲ್ಲಿ ಭಗವಂತ ಅಕ್ಷಯವಾದ ಸೀರೆಯನ್ನೇ ದಾನವನ್ನ ಮಾಡಿದ. ಮುಂದೆ ಚದುರಂಗಾಟದಲ್ಲಿ ಮೋಸದಿಂದ ಪಾಂಡವರು ಸೋತಾಗ ದ್ರೌಪದಿಯ ವಸ್ತ್ರಾಭರಣ ಹಾಕ್ತಾ ಇದ್ದಾಗ ಪೊರೆಯೋ ಗೋವಿಂದ ಅಂತಂದೇಳಿ ಆ ಗೋವಿಂದನ ಪಾದವನ್ನೇ ಭಜಿಸ್ತಾಳೆ. ಯಾಕಂದ್ರೆ ಅನ್ಯಥಾ ಶರಣಂ ನಾಸ್ತಿ, ನನ್ನನ್ನ ಕಾಯೋರು ನಿನ್ನನ್ನು ಬಿಟ್ರೆ ಬೇರೆ ಯಾರೂ ಇಲ್ಲ ಭಗವಂತ ಅಂತಂದು ಆಗ ಆರ್ತನದಿನಲ್ಲಿ ಆ ದ್ವಾರಕಾಧೀಶನನ್ನೇ ಮೊರೆ ಹೋಗ್ತಾಳೆ ಅಂತಹ ದ್ರೌಪದಿ. ಆಗ ನೋಡಿ, ಇಲ್ಲಿ ಅವಳು ದಾನ ಮಾಡಿದ ಒಂದು ರೇಷ್ಮೆಯ ನೂಲಿಗೆ ಭಗವಂತ ಅಕ್ಷಯವಾದ ವಸ್ತ್ರಗಳನ್ನೇ ದಾನವನ್ನಾಗಿ ನೀಡ್ತಾನೆ. ಪರಮ ನೀಚನಾದ ದುಶ್ಯಾಸನ ಎಷ್ಟೇ ವಸ್ತ್ರವನ್ನ ಎಳೆದರೂ ಸಹ ದ್ರೌಪದಿಯದು ಆ ವಸ್ತ್ರ ಕ್ಷಯವೇ ಆಗಲಿಲ್ಲ, ಅಕ್ಷಯನೇ ಆಗ್ತಾ ಬಂತು. ಕಡೆಗೆ ಅವನೇ ಸೋತು ಹೋಗಿ ದಣಿದೋದಿ ಅವನೇ ಮೂರ್ಛಿತನಾಗ್ತಾನೆ. ಭಗವಂತನ ದಯ ಹೊಂದಿದ್ರೆ ಸಾಕು, ಎಂತಹ ಕಷ್ಟಗಳಿಂದಲೂ ನಾವು ಪಾರಾಗಬಹುದು ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಮಹಾಭಾರತದಲ್ಲೇ ಭಗವಂತ ನೀಡ್ತಾ ಇದ್ದಾನೆ. ಇಂತಹ ಪರಮ ಉತ್ಕೃಷ್ಟವಾದ ದಿನವೇ ಅಕ್ಷಯ ತೃತೀಯ. ನೋಡಿ ಎಂತಹ ಮಹತ್ವವಿದೆ ದಾನಕ್ಕೆ. ಇನ್ನೊಂದು ಏನಪ್ಪ ಅಂತಂದ್ರೆ, ಮಹಾಭಾರತದಲ್ಲಿ ಇನ್ನೊಂದು ನಿದರ್ಶನ ಬರುತ್ತೆ. ಅದು ಯಾವುದು ಅಂತಂದ್ರೆ, ಪಾಂಡವರು ವನವಾಸದಲ್ಲಿದ್ದಾಗ ದುರ್ಯೋಧನನು ಮೋಸದಿಂದ ದೂರ್ವಾಸ ಮುನಿಗಳನ್ನ ಆತಿಥ್ಯಕ್ಕೋಸ್ಕರ ಕಳಿಸ್ಕೊಡ್ತಾನೆ. ಇಲ್ಲಿ ನಮ್ಮ ಆತಿಥ್ಯವನ್ನು ತೆಗೆದುಕೊಂಡಿದ್ದೀರಾ, ಅಲ್ಲಿ ಹೋಗಿ ನನ್ನ ಜ್ಯೇಷ್ಠನಾದ ಧರ್ಮರಾಯನ ಆತಿಥ್ಯವನ್ನು ನೀವು ಸ್ವೀಕಾರ ಮಾಡಬೇಕು ಅಂತಂದೇಳಿ ಮೋಸದಿಂದ ಕಳಿಸಿಕೊಡ್ತಾರೆ. ಅಷ್ಟರೊಳಗನೆ ಸೂರ್ಯನಿಂದ ಪ್ರಾಪ್ತಿಯಾದ ಈ ಅಕ್ಷಯ ಪಾತ್ರೆಯಲ್ಲಿ ದ್ರೌಪದಿ ಕೊನೆಯ ಪ್ರಸಾದವನ್ನ ಸ್ವೀಕಾರವನ್ನ ಮಾಡಿ ಆ ಪಾತ್ರೆಯನ್ನ ತೊಳೆದಿಟ್ಟಿರ್ತಾಳೆ. ನೋಡಿ,
ಅಕ್ಷಯ ಪಾತ್ರೆಯನ್ನು ಸಹ ಸೂರ್ಯನಾರಾಯಣರು ದ್ರೌಪದಿಗೆ ಪಾಂಡವರಿಗೆ ಇಟ್ಟ ಮಹಾಸುದಿನವೇ ಅಕ್ಷಯ ತೃತೀಯ. ಇಂತಹದ್ರೊಳಗೆ ಆ ಅಕ್ಷಯ ಪಾತ್ರೆಯಲ್ಲಿ ನಾವು ಏನೇ ಒಂದು ಪ್ರಸಾದವನ್ನು ಮಾಡಿದರೂ ಸಹ ಅದು ಅಕ್ಷಯ ಆಗ್ತಾ ಹೋಗುತ್ತಾ ಇರುತ್ತೆ. ಆದರೆ ಒಂದು ಷರತ್ತಿರುತ್ತೆ, ಸೂರ್ಯನಾರಾಯಣರು ಹೇಳಿರ್ತಾರೆ, ಕೊನೆಯಲ್ಲಿ ದ್ರೌಪದಿಯ ಪ್ರಸಾದವಾದ ನಂತರ ಇದು ಮತ್ತೆ ಪುನಃ ನಾಳೆಗೆ ಇದರ ಶಕ್ತಿ ಮತ್ತೆ ಬರುತ್ತೆ ಅಂತಂದೇಳಿ ಒಂದು ಷರತ್ತಿರುತ್ತೆ. ಹೀಗೆ ದ್ರೌಪದಿಯ ಪ್ರಸಾದ ಮುಗಿದ ನಾಗ ಅವರು ಪಾತ್ರೆಯೆಲ್ಲ ಶುದ್ಧೀಕರಿಸಿ ಇಟ್ಟಿರ್ತಾರೆ. ಆಗ ದೂರ್ವಾಸರು ಬಂದು ಧರ್ಮರಾಜನ ಬಳಿಯಲ್ಲಿ ತಮ್ಮ ಭಿಕ್ಷೆಗೆ ವ್ಯವಸ್ಥೆಯನ್ನ ಮಾಡಬೇಕು ಅಂತಂದೇಳಿ ನದಿ ಸ್ನಾನಕ್ಕೆ ಹೋಗ್ತಾರೆ. ಶುಚಿರ್ಭೂತರಾಗಿ ಬರ್ತೀವಿ, ಅಷ್ಟರೊಳಗೆ ನಮಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡು ಅಂತಂದೇಳಿ ಪಾಂಡವರಿಗೆ ಅಪ್ಪಣೆಯನ್ನು ಕೊಟ್ಟು ಹೋಗ್ತಾರೆ. ಇಲ್ಲಿ ದ್ರೌಪದಿ ಈಗ ತಾನೇ ಪ್ರಸಾದವನ್ನು ಮುಗಿಸಿ ಪಾತ್ರೆಗಳನ್ನು ಶುದ್ಧೀಕರಣಗೊಳಿಸಿ ಇಟ್ಟಿರ್ತಾಳೆ. ಮೊದಲೇ ದೂರ್ವಾಸ ಮಹಾಮುನಿಗಳು ಅಪ್ಪಣೆಯನ್ನು ಕೊಟ್ಟು ಹೋಗಿದ್ದಾರೆ. ಅವರ ಆಜ್ಞೆಯನ್ನ ಮೀರಲಿಕ್ಕೆ ಅದರೊಳಗೂ ಪ್ರಸಾದಕ್ಕೋಸ್ಕರ ಬಂದಿರ್ತಾರೆ. ಮನೆಗೆ ಬಂದ ಅತಿಥಿಯನ್ನ ಯಾರಾದ್ರೂ ಪ್ರಸಾದ ಹಾಕಿಲ್ದಂಗೆ ಕಳಿಸೋದು ಮಹಾ ಘೋರ ಪಾಪ ಉಂಟಾಗುತ್ತೆ. ಇದನ್ನೆಲ್ಲ ಮನಗೊಂಡ ಧರ್ಮರಾಯನಿಂದ ಹಿಡಿದು ಇಡೀ ಪಾಂಡವರು ಶೋಕತಪ್ತರಾಗ್ತಾರೆ. ಈ ಕ್ಷಣದಲ್ಲಿ ಹೇಗೆ ಇದನ್ನ ರೆಡಿಯನ್ನು ಮಾಡೋದು? ಏಕೆಂದ್ರೆ ಸುಮಾರು ಶಿಷ್ಯರೊಂದಿಗೆ ಬಂದಿರ್ತಾರೆ. ಆಗ ಎಲ್ಲರೂ ಯಾರನ್ನು ಮೊರೆಯನ್ನು ಹೋಗ್ತಾರೆ ಅಂತಂದ್ರೆ ಭಕ್ತ ವತ್ಸಲನಾದ ಆ ಶ್ರೀಕೃಷ್ಣನ ಮೊರೆಯನ್ನು ಹೋಗ್ತಾರೆ. ಕ್ಷಣ ಮಾತ್ರದಲ್ಲಿ ಶ್ರೀಕೃಷ್ಣ ಅಲ್ಲಿ ಬಂದು ಆಗ ಕೇಳ್ತಾರೆ, ದ್ರೌಪದಿ, ನನಗೂ ಸಹ ಹೊಟ್ಟೆ ಹಸುವಾಗ್ತಾ ಇದೆ, ಏನಾದರೂ ಕೊಡ್ತೀಯಾ ಅಮ್ಮ ಅಂತ. ನೋಡಿ, ಇಡೀ ವಿಶ್ವವನ್ನ ಪಾಲನೆಯನ್ನ ಮಾಡ್ತಾ ಇರುವ ಸಾಕ್ಷಾತ್ ಶ್ರೀಮನ್ನಾರಾಯಣ ತಾನೇ ಒಂದು ಲೀಲೆಯನ್ನ ಸೃಷ್ಟಿಯನ್ನ ಮಾಡ್ತಾ ಇದ್ದಾನೆ. ಇಡೀ ಜಗತ್ತಿನ ಸೂತ್ರಧಾರಿ ನಾವೆಲ್ಲರೂ ಸಹ ಇಲ್ಲಿ ಪಾತ್ರಧಾರಿಗಳು. ಅಂತಹ ಲೀಲಾಮಯನಾದ ಶ್ರೀಕೃಷ್ಣ ತನ್ನದೇ ಲೀಲೆಯನ್ನ ತೋರುತ್ತಾ ಇದ್ದಾನೆ. ಆಗ ದ್ರೌಪದಿ ಕಣ್ಣೀರನ್ನ ಹಾಕ್ತಾ ಹೇಳ್ತಾಳೆ, ಹೇ ಮುರಳೀಧರ, ನಿನ್ನ ಲೀಲೆಗಳು ನಿನಗೇ ಅನಂತ. ಈ ಬಂದಿರೋ ಕಷ್ಟದಿಂದ ನೀನೇ ಪಾರು ಮಾಡಬೇಕು ಅಂತಂದು ಶ್ರೀಕೃಷ್ಣನ ಪಾದದಲ್ಲಿ ಬಿದ್ದು ಕೇಳ್ತಾಳೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, ಆ ಪಾತ್ರೆನಾದರೂ ಕೊಡು, ನಾನು ಅದನ್ನಾರು ನೋಡಿ ಅಕ್ಷಯ ಪಾತ್ರೆಯನ್ನ ನೋಡ್ತೀನಿ, ಕೊಡು ಅಂತ. ಆಗ ಆ ಅಕ್ಷಯ ಪಾತ್ರೆಯನ್ನ ತನ್ನ ಕೈಯಲ್ಲಿಡಿದು ನೋಡಿದಾಗ ಒಂದು ಅಗಳು ಆ ಪಾತ್ರೆಯ ಸಂದಿಯಲ್ಲಿರುತ್ತೆ. ಆ ಒಂದು ಅಗಳನ್ನ ದ್ರೌಪದಿ ಹೇಳ್ತಾನೆ, ನನಗೋಸ್ಕರ ಈ ಒಂದು ಅಗಳನ್ನ ಉಳಿಸಿದೆಯಲ್ಲ, ಇಂತಹ ದಾನ ನನಗೆ ಅತ್ಯಂತ ಮಹಾ ಪುಣ್ಯವಾಗಿದೆ. ದ್ರೌಪದಿ, ಪಾಂಡವರೇ, ನಿಮಗೆ ಇಂತಹ ಮಹಾಪುಣ್ಯ ಸಿಗಲಿ, ಈ ಅನ್ನದಾನವನ್ನ ಮಾಡಿದಿರಲ್ಲ ಅಂತಂದೇಳಿ ಆ ಒಂದು ಅಗಳನ್ನೇ ಸಹ ಭಗವಂತ ಸ್ವೀಕಾರವನ್ನ ಮಾಡ್ತಾನೆ. ನೋಡಿ, ಇಡೀ ಜಗತ್ತಿಗೆ ಪಾಲನಕರ್ತನಾದ ಜಗತ್ಪಿತ ಶ್ರೀಮನ್ನಾರಾಯಣನೇ ಸ್ವೀಕಾರವನ್ನ ಮಾಡಿದಾಗ ಅಲ್ಲಿ ದೂರ್ವಾಸರು ನದಿಯಲ್ಲಿ ಸ್ನಾನವನ್ನ ಮಾಡಿ ಸಂಧ್ಯಾ ವಂದನೆಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಅವರಿಗೆ ಅನುಭೂತಿ ಉಂಟಾಗುತ್ತೆ. ಇನ್ನ ಒಂದು ತೊಟ್ಟು ತೀರ್ಥವನ್ನು ತೆಗೆದುಕೊಂಡ್ರು ನಮಗೆ ವಾಂತಿಯನ್ನು ಮಾಡಬೇಕಾಗುತ್ತೆ, ಅಷ್ಟು ಹೊಟ್ಟೆ ತುಂಬ ಹೋಗಿಬಿಟ್ಟಿದೆ. ಆಗ ತಮ್ಮ ತಪಶಕ್ತಿಯಿಂದ ತಿಳಿದರೆ ಇದೆಲ್ಲವೂ ಶ್ರೀಮನ್ನಾರಾಯಣ ಅವತಾರಿಯಾದ ಶ್ರೀಕೃಷ್ಣನ ಲೀಲೆ, ಸಾಧ್ಯ ಇಲ್ಲ. ಇನ್ನು ಒಂದು ಅಗಳನ್ನು ಸಹ ನಾವು ಇಡ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ಹನಿ ತೀರ್ಥನೇ ಸಾಧ್ಯ ಇಲ್ಲ. ಎಲ್ಲ ಇಡೀ ಶಿಷ್ಯವರ್ಗ ಅಷ್ಟು ಹೊಟ್ಟೆನಲ್ಲಿ ತುಂಬು ಹೋಗಿಬಿಟ್ಟಿದ್ದಾರೆ.
ಪ್ರತಿಯೊಬ್ಬರು ಹೇಳ್ತಾರೆ. ಹೀಗಾಗಿ ನಾವೇನಾದರೂ ಈಗ ಪಾಂಡವರ ಆತಿಥ್ಯವನ್ನು ಸ್ವೀಕಾರವನ್ನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂದು ಅವ್ರಿಗೆ ಅವರವರೇ ಬೇರೆ ಕಡೆ ಪ್ರಯಾಣವನ್ನು ಮಾಡಿಬಿಡ್ತಾರೆ ದೂರ್ವಾಸರಿಂದ. ನೋಡಿ, ಇದರೊಳಗೂ ಒಂದು ಅರ್ಥ ಆಗೋದು, ನಾವೆಲ್ಲರೂ ಭಗವಂತನಿಗೆ ನಾವು ನೀಡುವ ಒಂದು ಅಗಳು ಇಡೀ ಜಗತ್ತನ್ನ ಹೊಟ್ಟೆಯನ್ನು ತುಂಬಿಸ್ತು. ಹೇಗೆ ನಾವು ಗಿಡ ಒಣಗಿದೆ ಅಂತಂದು ಆಯಾ ರೆಂಬೆಗೆ ನೀರನ್ನು ಹಾಕೋದ್ರಿಂದ ಅದಕ್ಕಿಂತಲೂ 1000 ಪಟ್ಟು ಅದರ ಬೇರಿಗೆ ನೀರನ್ನು ಹಾಕೋದು. ಬೇರಿಗೆ ನೀರನ್ನು ಹಾಕೋದು ಅಂತಂದ್ರೆ ಯಾರು ಇಡೀ ಜಗತ್ತಿಗೆ ಮೂಲ ಬೇರು? ಆ ತ್ರಿಮೂರ್ತಿಗಳೇ ಅಲ್ವಾ. ಅವರನ್ನೇ ತೃಪ್ತಿಯನ್ನ ಮಾಡಿದರೆ ಇಡೀ ಜಗತ್ತು ತೃಪ್ತಿಯನ್ನ ಹೊಂದುತ್ತೆ. ಆದ್ದರಿಂದಲೇ ಭಗವಂತ ಇಲ್ಲಿ ಅನ್ನದಾನವನ್ನು ಸ್ವೀಕಾರ ಮಾಡಿದ್ದ ಕಾರಣಕ್ಕೋಸ್ಕರನೇ ಇಡೀ ಜಗತ್ತಿನಲ್ಲಿರುವ ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಂದ ಹಿಡಿದು ಎಲ್ಲ ಜೀವ ಜಂತುಗಳಿಗೂ ಸಹ ನಾವು ಪ್ರಸಾದವನ್ನು ಕೊಟ್ಟ ಅನುಭೂತಿ ಮಹಾಪುಣ್ಯ ನಮ್ಮದಾಗುತ್ತೆ. ಇಂತಹ ಒಂದು ಅಗಳು ದಾನವನ್ನು ಮಾಡಿದ ಸುದಿನವೇ ಅವತ್ತಿನ ದಿನವೇ ಅಕ್ಷಯ ತೃತೀಯಾಗಿತ್ತು. ನೋಡಿ, ಎಷ್ಟು ಈ ಅಕ್ಷಯ ತೃತೀಯದ ಮಹಿಮೆಯನ್ನು ನಾವು ತಿಳಿದುಕೊಂಡುವಲ್ಲ. ಇನ್ನ ಸೂರ್ಯನಾರಾಯಣರು ಶಮಂತಕ ಮಣಿಯನ್ನೂ ಸಹ ಕೊಟ್ಟಿದ್ದ ದಿನವೂ ಸಹ ಈ ಅಕ್ಷಯ ತೃತೀಯವಾಗಿದೆ. ಇದರ ನಂತರ ಬಲಿಚಕ್ರವರ್ತಿ ಭಗವಾನ್ ವಿಷ್ಣುವಿನ ಅವತಾರವಾದ ವಾಮನ ಅವತಾರದಲ್ಲಿದ್ದ ಮಹಾವಿಷ್ಣುವಿಗೆ 3 ಹೆಜ್ಜೆಗಳ ಭೂಮಿಯ ದಾನವನ್ನ ಮಾಡಿದ್ದು ದಿನವೂ ಸಹ ಅಕ್ಷಯ ತೃತೀಯಾಗಿದೆ. ನೋಡಿ, ಅಕ್ಷಯ ತೃತೀಯನೇ ದಾನಕ್ಕೆ ಮಹತ್ವ. ಇನ್ನ ಅಖಂಡವಾಗಿ ಆ ಚಂದ್ರಾರ್ಕವಾಗಿ ಜಗತ್ತಿನಲ್ಲಿ ಸ್ನೇಹ ಯಾರದು ಅಂತಂದ್ರೆ ಶ್ರೀಕೃಷ್ಣ ಮತ್ತೆ ಸುಧಾಮರಂಥದ್ದು. ಅಂತಹ ಸುಧಾಮ ಗುರುಕುಲದಲ್ಲಿದ್ದಾಗ ಶ್ರೀಕೃಷ್ಣನ ಜೊತೆಯಲ್ಲಿ ತನಗೆ ಗೊತ್ತಿದ್ದೋ ಗೊತ್ತಿಲ್ಲದನೋ ಕಡಲೆ ಕಾಳುಗಳನ್ನು ದಾನವನ್ನ ಮಾಡಿದ ಸುದಿನವೂ ಸಹ ಅಕ್ಷಯ ತೃತೀಯಾಗಿದೆ. ನಂತರ ಸುಧಾಮ ಬೆಳೆದು ಪ್ರೌಢಾವಸ್ಥೆಯಲ್ಲಿ ದ್ವಾರಕೆಗೆ ಹೋಗಿ ಅವಲಕ್ಕಿ, ಅದು 3 ಹಿಡಿಯಷ್ಟು ಅವಲಕ್ಕಿಯನ್ನ ದಾನವನ್ನ ಮಾಡಿದ ದಿನವೂ ಸಹ ಅಕ್ಷಯ ತೃತೀಯ ದಿನ. ನೋಡಿ, ಆ 3 ಹಿಡಿಯಷ್ಟು ಆ ಅವಲಕ್ಕಿಗೆ ಎಂತಹ ಫಲವನ್ನ ಭಗವಂತ ಅನುಗ್ರಹವನ್ನ ಮಾಡಿದ, ಎಂತಹ ಮಹತ್ವವಿದೆ ಈ ಅಕ್ಷಯ ತೃತೀಯಕ್ಕೆ. ಹೀಗೆ ನಮ್ಮ ಸನಾತನ ಪರಂಪರೆಯಲ್ಲಿ ಒಂದು ವೈಜ್ಞಾನಿಕವಾದ ರಹಸ್ಯವನ್ನೇ ಈ ಅಕ್ಷಯ ತೃತೀಯ ಹೊಂದಿದೆ. ಏಕೆಂದರೆ ಮೇಷದಲ್ಲಿ ರವಿ ಉಚ್ಚನಾಗಿದ್ದಾಗ ಮತ್ತು ವೃಷಭದಲ್ಲಿ ಚಂದ್ರ ಇದ್ದಾಗ ರೋಹಿಣಿ ನಕ್ಷತ್ರ ತೃತೀಯದಲ್ಲಿ ಕೂಡಿದಾಗ ಅತ್ಯಂತ ನಾವುಗಳು ಮಾಡುವ ಪ್ರತಿಯೊಂದು ದಾನ ಧರ್ಮ ಯಜ್ಞ ಪೂಜಾದಿಗಳೂ ಸಹ ಭಗವಂತನಿಗೆ ಸಮರ್ಪಿತವಾಗಿ ಅವನಿಂದ ನಮಗೆ ಅಕ್ಷಯವಾದ ಪುಣ್ಯವನ್ನ ದೊರಕಿಸುವಂತಹ ದಿನವೇ ಅಕ್ಷಯ ತೃತೀಯಾಗಿದೆ ವೀಕ್ಷಕರೇ. ಆದ್ದರಿಂದ ಈ ದಿನವೂ ಸಹ ನಾವುಗಳು ದಾನ ಧರ್ಮ ಯಾಗ ಯಜ್ಞ ಪುಣ್ಯ ಕಾರ್ಯಗಳನ್ನು ನಾವುಗಳು ಈ ದಿನ ಮಾಡುವುದರಿಂದ ಅತ್ಯಂತವಾದ ಅಕ್ಷಯವಾದ ಪುಣ್ಯಗಳನ್ನು ಪಡಿತಾ ಹೋಗ್ತೀವಿ ವೀಕ್ಷಕರೇ. ಗೊತ್ತಾಯ್ತಲ್ಲ? ನಾವು ನಿಮಗೆ ಅದಕ್ಕೋಸ್ಕರನೇ ವೈಜ್ಞಾನಿಕ ರೀತಿಯಿಂದ ಮತ್ತು ನಮ್ಮ ಸನಾತನ ಪರಂಪರೆಯಿಂದ ನಾವುಗಳು ಯಾವ ರೀತಿಯಿಂದ ಅಕ್ಷಯ ತೃತೀಯವನ್ನ ಆಚರಣೆಯನ್ನ ಮಾಡಿಕೊಂಡು ಬಂದಿದ್ದೀವಿ ಅನ್ನೋದನ್ನ ನಿಮಗೆ ಸರಳವಾಗಿ ವೈಜ್ಞಾನಿಕ ರೀತಿಯಿಂದ ತಿಳಿಸಿದ್ದೀನಿ. ಅಕ್ಷಯ ತೃತೀಯದಲ್ಲಿ
ನಾವುಗಳು ಏನನ್ನ ದಾನವನ್ನ ಮಾಡಿದರೆ ಭಗವಂತನಿಂದ ಪರಿಪೂರ್ಣವಾದ ಅನುಗ್ರಹವನ್ನ ಪಡೆಯಬಹುದು. ಒಂದಕ್ಕಿಂತ 1000 ಪಟ್ಟು ಪುಣ್ಯಗಳನ್ನ ಸಂಪಾದನೆಯನ್ನ ಮಾಡಬಹುದು ಅನ್ನೋದಕ್ಕೆ ಅನೇಕ ನಮ್ಮ ಇಂದಿನ ಗುರುಗಳು ಬರೆದಿಟ್ಟಿರುವ ಕಾಲಜ್ಞಾನದ ತಂತ್ರಶಾಸ್ತ್ರದಲ್ಲಿ ಅನೇಕ ತಾಳೆಗರಿಗಳ ಮೂಲಕ ಕೆಲವೊಂದನ್ನು ನಿಮಗೆ ತಿಳಿಸ್ತಾ ಬರ್ತೀನಿ. ಒಂದನೆಯದು ಭೂದಾನ, ಗೋದಾನ, ಅನ್ನದಾನ, ವಿದ್ಯಾದಾನ, ದೀಪದಾನ, ಜಲದಾನ, ಕನ್ಯಾದಾನ, ವಸ್ತ್ರದಾನ, ತಿಲದಾನ, ಲೋಹದಾನ, ಪುಷ್ಪದಾನ, ಪಾದರಕ್ಷೆ ದಾನ, ಘೃತದಾನ, ಧನದಾನ, ಧಾನ್ಯದಾನ, ಗೃಹದಾನ, ಘಂಟಾದಾನ, ಸಾಲಿಗ್ರಾಮದಾನ, ಶಯ್ಯಾದಾನ, ಶಕಟದಾನ, ಕಾಷ್ಠದಾನ, ಲವಣದಾನ, ತಾಂಬೂಲದಾನ, ಫಲದಾನ, ಕಾರ್ಪಸದಾನ, ಯಜ್ಞೋಪವೀತದಾನ, ಭಸ್ಮದಾನ, ಗೋಪೀಚಂದನ ದಾನ, ಸುವರ್ಣದಾನ, ಔಷಧಿದಾನ, ಪ್ರಾಣರಕ್ಷಕಂ ಲೋಹದಾನ, ಜಲದಾನ ಮತ್ತು ವಿಶೇಷವಾಗಿ ಭಕ್ತಿದಾನ ಅಂತಂದೇಳಿ ತಿಳಿಸ್ತಾ ಹೋಗ್ತಾರೆ. ಕಾಲಜ್ಞಾನದಲ್ಲಿ ತಿಳಿಸಿರುವ ಈ ದಾನಗಳ ಜೊತೆಯಲ್ಲೂ ಸಹ ನಾವು ಈ ವಸ್ತುಗಳನ್ನು ಸಹ ದಾನವನ್ನು ಮಾಡುವುದು. ಮತ್ತು ಈ ಅಕ್ಷಯ ತೃತೀಯದಂದು ಏನನ್ನು ಮಾಡಬೇಕು ಅಂತಂದರೆ ಆದಷ್ಟು ದಾನ ಧರ್ಮಗಳನ್ನು ಮಾಡಬೇಕು. ಮತ್ತು ಶ್ರೀಗಂಧವನ್ನು ದಾನವನ್ನು ಮಾಡುವುದು, ಬಂಗಾರ ದಾನವನ್ನು ಮಾಡುವುದು, ತಂಪು ಪಾನೀಯಗಳನ್ನು ಮತ್ತು ಪಾನಕಗಳನ್ನು ದಾನವನ್ನು ಮಾಡುವುದು, ಗೃಹ ಉಪಯೋಗಿ ವಸ್ತುಗಳ ದಾನದಿಂದ ಶನಿದೇವರಿಗೆ ತೃಪ್ತಿ ಉಂಟಾಗ್ತಾ ಹೋಗುತ್ತೆ. ಮತ್ತು ಛತ್ರಿಯನ್ನು ಮತ್ತು ಪಾದರಕ್ಷೆಗಳನ್ನು ದಾನವನ್ನು ಮಾಡುವುದು, ಪಕ್ಷಿಗಳಿಗೆ ಆಹಾರ ದಾನವನ್ನು ಮಾಡುವುದು, ವೃಕ್ಷ ದಾನವನ್ನು ಮಾಡುವುದು, ಬಡವರಿಗೆ ಆಹಾರ ದಾನಗಳನ್ನು ಮಾಡುವುದು, ದೇಶ ಸೇವೆಯನ್ನು ಮಾಡುವುದು ಮತ್ತು ದೇಶಭಕ್ತಿಯನ್ನು ಸಹ ಮೂಡಿಸುವುದು, ಗೋಪೂಜೆಯನ್ನು ಮಾಡುವುದು ಮತ್ತು ಸೂರ್ಯದೇವರ ಆರಾಧನೆಯನ್ನು ಈ ದಿನ ಮಾಡುವುದರಿಂದ ವಿಶೇಷವಾದ ಪುಣ್ಯವನ್ನು ನೀವು ಪಡೀತಾ ಹೋಗ್ತೀರಾ. ಯಜ್ಞ ಯಾಗಾದಿಗಳನ್ನು ಮಾಡುವುದು, ಭೂದಾನವನ್ನು ಮಾಡುವುದು, ವಿದ್ಯಾದಾನವನ್ನು ಮಾಡುವುದು ಮತ್ತು ಗುರುಗಳಿಂದ ಮಂತ್ರೋಪದೇಶವನ್ನು ಪಡೆಯುವುದು, ವಿದ್ಯಾರಂಭವನ್ನು ಮಾಡುವುದು ಮತ್ತು ರೋಗಿಗಳಿಗೆ ಸಹಾಯವನ್ನು ಮಾಡುವುದು. ಮತ್ತು ಎಲ್ಲಕ್ಕಿಂತ ನಮ್ಮ ಶಿಷ್ಯಂದಿರಿಗೆ ಒಂದು ಕಿವಿ ಮಾತನ್ನು ಹೇಳ್ತಾ ಇರೋದು, ಶಾಸ್ತ್ರಬದ್ಧವಾಗಿ ಮತ್ತು ನಮ್ಮ ವೇದಗಳ ಆಧಾರದಿಂದ ಬಂಗಾರವನ್ನು ಖರೀದಿಯನ್ನು ಮಾಡುವ ಬದಲು ಬಂಗಾರವನ್ನು ದಾನವನ್ನು ಮಾಡುವುದರಿಂದ ವಿಶೇಷವಾದ ಪುಣ್ಯವನ್ನು ಪಡಿತಾ ಹೋಗ್ತೀರ ವೀಕ್ಷಕರೇ. ಮತ್ತು ವಸ್ತ್ರಗಳನ್ನು ಮತ್ತು ತೈಲವನ್ನು ದಾನವನ್ನು ಮಾಡುವುದು. ಏನೂ ಆಗದ್ರೂ ಕಡೆಯ ಪಕ್ಷ ತುಳಸಿಯನ್ನಾದರೂ ದಾನವನ್ನು ಮಾಡಿ, ಇಲ್ಲ ಬಿಲ್ವ ಪತ್ರೆಯನ್ನಾದರೂ ದಾನವನ್ನು ಮಾಡಿ ತಂದೆ ತಾಯಿಯ ಸೇವೆಯನ್ನು ಮಾಡೋದು ಮತ್ತು ಗುರುಗಳ ಆಜ್ಞೆ ಪರಿಪಾಲನೆಯನ್ನು ಮಾಡಿ ಅಕ್ಷಯವಾದ ಪುಣ್ಯ ಸಂಪಾದನೆಯನ್ನು ಮಾಡಿಕೊಳ್ಳುವುದು. ಈ ವರ್ಷ ಸಿಕ್ಕಿರುವ ಇಂತಹ ಬುಧವಾರ ನಡೀತಾ ಇರುವ ಈ ಮಹಾಪುಣ್ಯಕರವಾದ ಇಂಥ ವಿಶಿಷ್ಟವಾದ ದಿನದಲ್ಲಿ ನಾವುಗಳು ಸಹ ವಿಶಿಷ್ಟವಾದ ಪುಣ್ಯ ಸಂಪಾದನೆಯನ್ನು ಮಾಡೋದು ಅತ್ಯಂತ ಸೂಕ್ತ. ಮತ್ತು ದಶಮಹಾವಿದ್ಯೆಯಲ್ಲಿ ಮತ್ತು ತಾಂತ್ರಿಕರಿಗೆ ಶಾಕ್ತಿಯರಿಗೆ ಒಂದು ವಿಶಿಷ್ಟವಾದ ದಿನವಾಗಿದೆ ಈ ದಿನ. ಏಕೆಂದರೆ ದಶಮಹಾವಿದ್ಯೆಯಲ್ಲಿ ಮಾತಂಗಿ ದೇವಿ ಆವಿರ್ಭವಿಸಿ ಲೋಕಜ್ಞಾನವನ್ನು ಉಂಟು ಮಾಡಿದಂತಹ ಸುದಿನವಾಗಿದೆ. ಆದ್ದರಿಂದ ಈ ದಿನ ನಾವುಗಳು ವಿದ್ಯಾರಂಭವನ್ನು ಮಾಡ್ತಾ ಹೋಗ್ತೀವಿ. ಮಂತ್ರೋಪದೇಶಗಳನ್ನು ಈ ದಿನ ನಾವುಗಳು ಪಠನೆಯನ್ನು ಮಾಡುವುದರಿಂದ ಮಾತಂಗಿಯ ಕೃಪೆಗೆ ನಾವು ಪಾತ್ರ ಆಗ್ತೀವಿ ವೀಕ್ಷಕರೇ. ಆದಷ್ಟು ಈ ದಿನ ಮಾತಂಗಿ ದೇವಿಯ ಆರಾಧನೆಯನ್ನು ಮಾಡುವುದು, ಅಷ್ಟೋತ್ತರಗಳನ್ನು ಪಠನೆಯನ್ನು ಮಾಡುವುದು ಮತ್ತು ಸಹಸ್ರನಾಮಾದಿಗಳನ್ನು
ಪಠಣೆಯನ್ನು ಮಾಡುವುದರಿಂದ ವಿಶಿಷ್ಟವಾದ ಪುಣ್ಯ ಫಲಗಳನ್ನು ನಾವು ಪಡಿತಾ ಹೋಗ್ತೀವಿ. ಆದಷ್ಟು ನಾವು ಶ್ರೀ ಚಕ್ರದ ಆರಾಧನೆಯನ್ನು ಮಾಡೋದು, ಲಲಿತಾ ತ್ರಿಪುರ ಸುಂದರಿಯ ಸಹಸ್ರನಾಮಗಳನ್ನು ಪಠಣೆಯನ್ನು ಮಾಡೋದು, ಅಷ್ಟೋತ್ತರಗಳನ್ನು ಪಠಣೆಯನ್ನು ಮಾಡುವುದರಿಂದ ತಾಯಿ ಮಾತಂಗಿ ದೇವಿಯ ಪರಮಾನುಗ್ರಹಕ್ಕೆ ನಾವು ಪಾತ್ರ ಆಗ್ತೀವಿ. ಯಾರಿಗೆ ಮೇಧಾಶಕ್ತಿ ವಿದ್ಯಾರ್ಥಿಗಳಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇಂತಹ ಎಲ್ಲ ಸಮಸ್ಯೆಗಳಿಗೆ ಮಾತಂಗಿ ದೇವಿ ಪರಮಾನುಗ್ರಹವನ್ನು ನೀಡ್ತಾ ಹೋಗ್ತಳೆ ವೀಕ್ಷಕರೇ. ಆದ್ದರಿಂದ ಈ ದಿನ ವಿಶೇಷವಾಗಿ ಶ್ರೀಚಕ್ರದ ಆರಾಧನೆಯನ್ನು ಮಾಡಿ ಮತ್ತು ತಾಯಿ ಲಲಿತಾ ತ್ರಿಪುರ ಸುಂದರಿಯ ಆರಾಧನೆಯನ್ನು ಮಾಡೋದರಿಂದ, ಏಕೆಂದರೆ ಜಗನ್ಮಾತೆಯಾದ ಮಾತಂಗಿ ದೇವಿ ಆವಿರ್ಭವಿಸದಂಥ ಸುದಿನವಾಗಿದೆ. ಆದಷ್ಟು ಯಾರು ಪ್ರಾರಂಭವನ್ನು ಮಾಡಬೇಕು ಮತ್ತು ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಪ್ರಾರಂಭ ಮಾಡಲಿಕ್ಕೆ ಈ ದಿನ ಅತ್ಯಂತ ಸೂಕ್ತವಾಗಿದೆ. ಆದಷ್ಟು ಗುರುಗಳಿಂದ ಸದ್ಗುರುಗಳಿಂದ ಅಕ್ಷರಾಭ್ಯಾಸವನ್ನು ಈ ದಿನ ಮಾಡುವುದರಿಂದ ಅತ್ಯಂತ ಅವರ ವಿದ್ಯಾಜ್ಞಾನ ಅತ್ಯಂತ ಉಜ್ವಲವಾಗುತ್ತೆ. ಆದಷ್ಟು ನಾವುಗಳು ಅಮ್ಮನಿಗೆ ಹಸಿರು ಬಣ್ಣದ ಮತ್ತು ಕೆಂಪು ಬಣ್ಣದ ವಸ್ತ್ರಗಳನ್ನು ಸಮರ್ಪಿಸುವುದರಿಂದ ಅನೇಕ ಶತ್ರು ಪೀಡೆಗಳಿಂದ ಪರಿಹಾರವನ್ನು ಪಡಿತಾ ಹೋಗ್ತೀವಿ. ಇಂತಹ ಅಕ್ಷಯ ತೃತೀಯದ ಶುಭ ದಿನದಲ್ಲಿ ಶ್ರೀಪೀಠದಲ್ಲಿ ಸಮಸ್ತ ಭಕ್ತಾದಿಗಳ ಮತ್ತು ಶಿಷ್ಯರ ಶ್ರೇಯೋಭಿವೃದ್ಧಿಗಾಗಿ ಮತ್ತು ರೈತರ ಕಲ್ಯಾಣಕ್ಕೋಸ್ಕರ ಗಜಲಕ್ಷ್ಮಿ ಮಹಾಯಾಗವನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಇಂತಹ ಮಹಾಯಾಗಕ್ಕೆ ಸಕಲ ಸದ್ಭಕ್ತಾದಿಗಳು ಸಕಲ ಶಿಷ್ಯರಿಂದ ಪಾಲ್ಗೊಂಡು ವಿಶೇಷವಾದ ಪುಣ್ಯ ಸಂಪಾದನೆಯನ್ನು ಮಾಡಿ ಮತ್ತು ಈ ಯಾಗದಿಂದ ವಿಶೇಷವಾಗಿ ರೈತರ ಎಲ್ಲ ಕಷ್ಟಕಾರಣ್ಯಗಳು ಸಹ ದೂರ ಆಗ್ತಾ ಹೋಗುತ್ತೆ, ರೈತರ ಅಭಿಷ್ಟಗಳು ಸಿದ್ಧಿಯಾಗ್ತಾ ಹೋಗುತ್ತೆ ಗಜಲಕ್ಷ್ಮಿಯ ಅನುಗ್ರಹದಿಂದ. ಇನ್ನು ಋಣಬಾಧೆಗಳಿಂದ ಮುಕ್ತಿಯನ್ನು ಪಡೆಯಬಹುದಾಗಿದೆ ಮತ್ತು ಅನಾರೋಗ್ಯ ಪೀಡೆಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ ಮತ್ತು ಗುಪ್ತ ಶತ್ರುಗಳ ಪೀಡೆಯಿಂದ ಪರಿಹಾರ ಉಂಟಾಗುತ್ತೆ. ಏಕೆಂದರೆ ಗಜಲಕ್ಷ್ಮಿಯ ಅನುಗ್ರಹನೇ ಅಂಥದ್ದು ಮತ್ತು ಗಜಲಕ್ಷ್ಮಿಯ ಅನುಗ್ರಹ ವಿಶೇಷವಾಗಿ ಅಧಿಕಾರ ಪ್ರಾಪ್ತಿ ಉಂಟಾಗುತ್ತೆ ಮತ್ತು ಸಿಂಹಾಸನ ಯೋಗಾದಿಗಳು ಸಹ ಉಂಟಾಗ್ತಾ ಹೋಗುತ್ತೆ. ರಾಜಕೀಯ ಅಧಿಕಾರ ಅನುಗ್ರಹ ಪ್ರಾಪ್ತಿ ಶ್ರೀ ಗಜಲಕ್ಷ್ಮಿಯ ಅನುಗ್ರಹದಿಂದ ಉಂಟಾಗ್ತಾ ಹೋಗುತ್ತೆ ಮತ್ತು ದೇಶದ ಒಳಿತಿಗಾಗಿ ನಮ್ಮ ಸೈನಿಕರ ಒಳಿತಿಗಾಗಿ ಈ ಮಹಾ ಗಜಲಕ್ಷ್ಮಿ ಯಾಗದಿಂದ ಸಕಲ ರೈತಾಪಿ ವರ್ಗಕ್ಕೆ ಮತ್ತು ಸೈನಿಕರಿಗೆ ಒಂದು ಥರ ಬಲ ಉಂಟಾಗುತ್ತೆ, ಅವರಿಗೆ ರಕ್ಷಣೆ ಉಂಟಾಗ್ತಾ ಹೋಗುತ್ತೆ. ಆ ತಾಯಿ ಇಷ್ಟಕಾಮೇಶ್ವರಿ ಅನುಗ್ರಹದಿಂದ ಸಕಲ ಶಿಷ್ಯರಿಂದ ಭಕ್ತವೃಂದಕ್ಕೆಲ್ಲ ಈ ಅಕ್ಷಯ ತೃತೀಯದಿಂದ ನಡೆಯುವ ಈ ಮಹಾ ಗಜಲಕ್ಷ್ಮಿ ಯಾಗದಲ್ಲಿ ಸಕಲ ಸದ್ಭಕ್ತಾದಿಗಳು ಸಹ ಭಾಗವಹಿಸಿ ಮಹಾ ಗಜಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತಂದು ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ, ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಕಲರಿಗೂ ಆಯುಷ್ಯ ಆರೋಗ್ಯ ಭಾಗ್ಯಾದಿಗಳನ್ನು ಧನ ಕನಕ ಐಶ್ವರ್ಯಾದಿಗಳನ್ನು ಸಹ ದಯಪಾಲಿಸಲಿ ಅಂತಂದು ನಿಮ್ಮೆಲ್ಲರಿಗೂ ಶುಭಾಶೀರ್ವಾದವನ್ನು ನೀಡುತ್ತಾ, ಓಂ ನಮಃ ಶಿವಾಯ.